ಸಾರಿ. ಇಟ್ಸ್ ಓಕೆ. ಎದ್ದೇಳಿ ಮೇಡಮ್. ಹೀಗೆ ಬಿದ್ಬಿಟ್ರಲ್ಲ. ಈಗ ಬಿದ್ದಿರೋದೇನೆ, ನಿನ್ ಗಂಡಂಗೆ ಯಾವತ್ತೋ ಬಿದ್ಬಿಟ್ಟೆ. ಥ್ಯಾಂಕ್ ಯು ಶ್ಯಾಮಾ, ಥ್ಯಾಂಕ್ ಯು ವೆರಿ ಮಚ್. ಶ್ಯಾಮಾ, ಆಕ್ಚುಲಿ ಏನಾಯ್ತು ಅಂತಂದ್ರೆ ನಾವಿಬ್ರು ಫೋನ್ ನೋಡ್ಕೊಳ್ತಾ. ನಾನು ಕೇಳಿದ್ನ ಈಗ. ಏನು, ಶ್ಯಾಮಂಗೆ ಟೀಚರ್ ಇಟ್ಟು ಇಂಗ್ಲಿಷ್ ಕಲಿಸ್ತಾ ಇದ್ದಾರಾ? ಹೌದು ಸರ್. ಅವ್ರ ಫ್ಯಾಕ್ಟ್ರಿ ಫಂಕ್ಷನ್ ಅಲ್ಲಿ ಶ್ಯಾಮಂಗೆ ಇಂಗ್ಲಿಷ್ ಬರಲ್ಲ ಅಂತ ಯಾರೋ ರೇಗಿದ್ರಂತೆ. ಅದಕ್ಕೆ ತನ್ನ ಸೊಸೆ ಇಂಗ್ಲಿಷ್ ಕಲಿಬೇಕು ಅಂತ ಹಠ ಹಿಡಿದಿದ್ರಂತೆ ಆ ವಸಂತಮ್ಮ. ಅದಕ್ಕೆ ಟ್ಯೂಟರ್ ಏರ್ಪಾಡು ಮಾಡಿ ಇಂಗ್ಲಿಷ್ ಕಲಿಸ್ತಿದಾರಂತೆ. ವಿದ್ಯಾ ಬುದ್ಧಿ ಇಲ್ದಿದ್ದಾಗ್ಲೇ ಆ ಶ್ಯಾಮ ನಮ್ಮ ಪ್ಲಾನ್ನೆಲ್ಲ ಹಾಳು ಮಾಡಿದ್ಲು. ನಾಳೆ ಅದನ್ನೂ ಕಲ್ತು ಇಂಟೆಲಿಜೆಂಟ್ ಆದ್ರೆ ನಮ್ಮ ಪರಿಸ್ಥಿತಿ ಏನು? ಆ ಶ್ಯಾಮನ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಆ ಮನೆಗೆ ಸೊಸೆಯಾಗಿ ಕಳಿಸ್ದೆ. ಆ ಶ್ಯಾಮನಿಂದ ನನ್ನ ಹಾಗೆ ತೀರ್ಸ್ಕೋಬೇಕು ಅನ್ಕೊಂಡಿದ್ದೆ. ಆದರೆ ನಿಧಾನವಾಗಿ ಅರ್ಥ ಆಯಿತು ಶ್ಯಾಮನ್ ವಿಷಯದಲ್ಲಿ ನನ್ನ ಯೋಚನೆ ತಪ್ಪಾಯಿತು ಅಂತ. ಜೊತೆಗೀಗ ಇಂಗ್ಲಿಷ್ ಬೇರೆ ಕಲಿತು ಅವಳ ಬುದ್ಧಿನ ಇನ್ನೂ ಚುರುಕು ಮಾಡ್ಕೊಳ್ಳೋ ಕೆಲಸದಲ್ಲಿದ್ದಾಳ ಶ್ಯಾಮ. ಈ ಸಾರಿ ಕರೆಕ್ಟಾಗಿ ಶ್ಯಾಮನ್ನ ಬಲಿ ಹಾಕಬೇಕು. ಆ ಶ್ಯಾಮನ್ ಬುದ್ಧಿವಂತಿಕೆಗೆ ಸರಿಯಾಗಿ ಪ್ಲಾನ್ ಮಾಡಬೇಕು. ನನ್ನ ಪವರ್ ಏನು ಅಂತ ಅವರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಅರ್ಜುನ್, ಮಲ್ಲಿಕಾರ್ಜುನ್. ಪ್ರಾಕ್ಟೀಸ್ ಮಾಡು. ಶ್ಯಾಮಾ, ಇಲ್ಲಿವರೆಗೂ ಕಲಿಸಿರೋ ಲೆಸನ್ಸ್ ಓದ್ತಾ ಇರು, ನಾನು ಈಗ ಬಂದೆ. ಮೇಡಮ್, ಎಲ್ಲ ಹೋಗ್ತಿದ್ದೀರಾ? ಅಂದರೆ ನಿಮ್ಗೇನು ಬೇಕೋ ಹೇಳಿದ್ರೆ ನಾನು ಹೋಗಿ ತಗೊಂಡು ಬರ್ತೀನಿ ಅಂತ. ಗಂಡ ಬೇಕು, ಹೋಗಿ ತಗೊಂಡು ಬರ್ತೀಯಾ? ಜೋಕ್ ಮಾಡಿದೆ. ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿದೆ. ನಿನ್ನ ಓದಿನ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡು. ಇಲ್ದಿದ್ರೆ ನಿನ್ನ ಅತ್ತೆಗೆ ಕೋಪ ಬರುತ್ತೆ, ಸರಿನಾ? ಸರಿ ಮೇಡಮ್. ಏನು ಹಾಗೆ ನೋಡ್ತಿದ್ದೀರಾ? ನಿಮ್ಮ ಸ್ಪ್ರೇ ತುಂಬಾ ಚೆನ್ನಾಗಿದೆ. ಆ ರೂಮಲ್ಲಿರೋ ನನ್ನ ನಿಮ್ಮ ರೂಮಲ್ಲಿರೋ ನಿಮ್ಮ ಹತ್ರ ಕರ್ಕೊಂಡು ಬಂತು ನಿಮ್ಮ ಸ್ಪ್ರೇ. ಏನಿದು, ಇತ್ತೀಚೆಗೆ ಈ ಮೇಡಮ್ ಮಾತು ನೋಟ ಎರಡೂ ಸರಿ ಇಲ್ಲ ಅನ್ನಿಸ್ತಿದ್ಯಲ್ಲ. ಏನು ಹಾಗೆ ನೋಡ್ತಿದ್ದೀರಾ? ನನ್ನ ಮಾತನ್ನ ನಂಬಕ್ಕಾಗ್ತಿಲ್ವಲ್ಲ? ಅಯ್ಯೋ ನಿಜ ಅಖಿಲ್ ಸರ್, ಕ್ಲಾಸ್ ರೂಮಲ್ಲಿದ್ದು ನಾನು ನಿಮ್ಮ ರೂಮಿಗೆ ಬರೋ ಕಾರಣ ನೀವೇ. ಐ ಮೀನ್ ನೀವು ಅಂದರೆ ನೀವು ಹಾಕಿರೋ ಈ ಸ್ಪ್ರೇ ಅಂತ ಅರ್ಥ. ನನಗೆ ತುಂಬ ಇಷ್ಟ ಆಯಿತು. ಹೌದಾ? ಅಷ್ಟೊಂದು ಇಷ್ಟ ಆಯ್ತಾ?
ಹಾಗಾದ್ರೆ ಇದನ್ನ ತಗೊಂಡು ಹೋಗಿ. ಏನು ಹಾಗೆ ನೋಡ್ತಿದ್ದೀರಾ? ಇಷ್ಟ ಆಯಿತು ಅಂದ್ರಲ್ಲ, ತಗೊಂಡು ಹೋಗಿ. ಅಯ್ಯಯ್ಯೋ ಬೇಡ ಬಿಡಿ, ಹಾಗೆ ತಗೊಂಡು ಹೋದರೆ ಚೆನ್ನಾಗಿರಲ್ಲ. ಹೌದು, ಚೆನ್ನಾಗಿರಲ್ಲ. ಒಬ್ರು ವಸ್ತುನ ಇನ್ನೊಬ್ರು ತಗೊಳ್ಳೋದು ಸ್ವಲ್ಪನೂ ಚೆನ್ನಾಗಿರಲ್ಲ. ನೀವು ಹೋಗಿ ಶ್ಯಾಮಂಗ್ ಕ್ಲಾಸ್ ಮಾಡಿ ಹೋಗಿ. ನೀವು ಬಂದಿದ್ದೆ ಅದಕ್ಕೆ ಅಲ್ವಾ? ಅಫ್ಕೋರ್ಸ್. ಸರಿ ಹೊರಡಿ, ಅಲ್ಲಿ ಶ್ಯಾಮ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಓಕೆ, ಥ್ಯಾಂಕ್ ಯು. ಇವಳು ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಹೋಗ್ಲಿ, ಬದಲಾಯಿಸಿದ್ರೆ ಪಾಪ ಶ್ಯಾಮನ್ ಓದಿಗೆ ಡಿಸ್ಟರ್ಬ್ ಆಗುತ್ತೇನೋ. ಹೋಗ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಮೇಡಮ್, ಬನ್ನಿ. ನಮ್ಮ ಸೊಸೆ ಹೇಗೆ ಕಲಿತಿದ್ದಾಳಮ್ಮ? ಪರವಾಗಿಲ್ಲ ಅಲ್ವಾ? ನೀನು ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದಾಳೆ ಅಲ್ವಾ? ಆದಷ್ಟು ಬೇಗ ನನ್ನ ಸೊಸೆ ಇಂಗ್ಲಿಷ್ ಮಾತಾಡ್ತಾಳೆ ಅಲ್ವಾ? ಏನಮ್ಮ, ಏನ್ ಕೇಳಿದ್ರು ಉತ್ತರ ಕೊಡದೆ ಹಾಗೆ ನಗ್ತಾ ನಿಂತಿದ್ಯಲ್ಲ? ಅತ್ತೆ ಕೇಳ್ತಾ ಇದ್ದಾರಲ್ಲ ರಂಜಿನಿ, ಉತ್ತರ ಕೊಡು. ನಿನ್ನ ನೋಡಿದ್ರೆ ಇವಳು ಚೆನ್ನಾಗಿ ಓದ್ತಿಲ್ಲ ಅನ್ಸುತ್ತೆ. ಓದ್ತಿಲ್ಲ ಅಂದ್ರೆ ಓದ್ತಿದ್ದಾರೆ, ಆದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಎಷ್ಟು ಸಲ ಹೇಳಿದ್ರೂ ಕೂಡ ಇವ್ರಿಗೇನು ನೆನಪಿರಲ್ಲ. ಹೇಳಿದ್ದೆ ಪದೇ ಪದೇ ಹೇಳೋ ಹಾಗಾಗ್ತಿದೆ. ಚಿಕ್ಕ ಚಿಕ್ಕ ಪದ ಕೂಡ ಸ್ವಲ್ಪನೂ ನೆನ್ಪಿಟ್ಕೊಳ್ಳಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ, ಆದರೆ ರಿಸಲ್ಟ್ ಮಾತ್ರ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ದಿನಕ್ಕೆ ಪಿಕಪ್ ಆಗ್ತಾರೋ ಏನೋ. ಎಷ್ಟು ದಿನ ಅಂತ ನೋಡೋದು ರಂಜಿನಿ? ಇನ್ನು ಎಷ್ಟು ದಿನ ನೋಡೋದು? ಅವಳಿಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಎಷ್ಟು ದಿನ ಕಲಿಸಿದ್ರು ವೇಸ್ಟೇ ತಾನೆ. ಅತ್ತೆ, ಇನ್ನೂ ಪ್ರಯತ್ನ ಪಡೋದು ವೇಸ್ಟ್ ಅನ್ನಿಸ್ತಿದೆ. ಟ್ಯೂಷನ್ ಕ್ಯಾನ್ಸಲ್ ಮಾಡೋಣ, ದುಡ್ಡು ದಂಡಕ್ಕೆ. ಅಯ್ಯೋ, ಟ್ಯೂಷನ್ ನಿಲ್ಲಿಸ್ಬಿಟ್ರೆ ನನಗೆ ಅಖಿಲ್ ಮಿಸ್ ಆಗ್ತಾರೆ. ಟ್ಯೂಷನ್ ಕ್ಯಾನ್ಸಲ್ ಮಾಡೋ ಅಗತ್ಯ ಇಲ್ಲ ಐಶ್ವರ್ಯ. ನಮ್ಮ ಪ್ರಯತ್ನ ನಾವು ಮಾಡೋಣ. ನಾವು ಮಾಡಿದ್ರೆ ಸಾಕಾಗಲ್ಲ ರಂಜಿನಿ, ಆ ಪ್ರಯತ್ನನ ಶ್ಯಾಮ ಕೂಡ ಮಾಡ್ಬೇಕಲ್ವಾ? ಅವಳು ಚೆನ್ನಾಗಿ ಓದ್ಬೇಕಲ್ವಾ? ಆನಂದ್ ಗಜಪತಿ ವರ್ಮಾ ಅವರ ಸೊಸೆ ಇಂಗ್ಲಿಷಲ್ಲಿ 4 ಮಾತು ಮಾತಾಡಕ್ ಬರಲ್ಲ ಅಂತ ಅನ್ನೋದು ಎಂಥ ಅವಮಾನ. ಇಲ್ಲ ಅಕ್ಕ, ಓದ್ತೀನಿ, ಕಷ್ಟಪಟ್ಟು ಓದ್ತೀನಿ. ಇನ್ನೂ ಹೆಚ್ಚು ಟೈಮ್ ಓದ್ಕೊಂಡು ನೀವು ಅನ್ಕೊಂಡ ಹಾಗೆ ಇಂಗ್ಲಿಷ್ ಮಾತಾಡ್ತೀನಿ. ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇದೆ. ಅವಳ ಹಠನ ನೋಡ್ತಾ ಇದ್ರೆ ನನಗೆ ನಂಬಿಕೆ ಇದೆ ಅತ್ತಿಗೆ. ಓದು ಅನ್ನೋದು ಎಲ್ಲರ ವಿಷಯದಲ್ಲೂ ಒಂದೇ ರೀತಿ ಇರಲ್ಲ. ಕೆಲವರಿಗೆ ಬೇಗ ಅರ್ಥ ಆಗ್ಬೋದು, ಇನ್ ಕೆಲವರಿಗೆ ಲೇಟಾಗಿ ಅರ್ಥ ಆಗ್ಬೋದು. ಅಷ್ಟು ಮಾತ್ರಕ್ಕೆ ಸ್ಟಾಪ್ ಮಾಡಬಾರ್ದಲ್ವಾ? ಏನಂತೀರಿ ಮಮ್ಮಿ? ನಿಜನೇ ಕಂದ, ಟ್ಯೂಷನ್ನ ಕಂಟಿನ್ಯೂ ಮಾಡಲಿ. ಶ್ಯಾಮ, ನೀನು ಎಷ್ಟು ಕಷ್ಟಪಡ್ತೀಯೋ ನಂಗೆ ಗೊತ್ತಿಲ್ಲ. ನೀನು ಚೆನ್ನಾಗಿ ಓದಿ ಇಂಗ್ಲಿಷಲ್ಲಿ ಚೆನ್ನಾಗಿ ಮಾತಾಡೋ ಹಾಗಾಗಬೇಕು. ಸರಿ ಅತ್ತೆ,
ನೀನ್ ಹಾಗಿದ್ರೇನೆ ನಾವು ಸೊಸೈಟಿಲಿ ತಲೆ ಎತ್ಕೊಂಡು ನಿಲ್ಲೋಕ್ಕಾಗೋದು. ನಮ್ ಗೌರವ ನೀನ್ ಓದಿನ ಮೇಲೆ ನಿಂತಿದೆ, ಅದನ್ನ ನೆನ್ಪಿಟ್ಕೋ. ಆಯ್ತತ್ತೆ, ನಿಮ್ ಗೌರವನ ನಾನು ಕಾಪಾಡ್ತೀನಿ. ನಾನು ರೆಡಿ ಸರ್, ನೀವು ಯಾವಾಗ ಹೇಳ್ತೀರೋ ಅವಾಗ. ಓಕೆ ಸರ್. ಅಖಿಲ್, ಏನ್ ಮಮ್ಮಿ? ನಾವು ಹಾಸ್ಪಿಟಲ್ಗೆ ಹೊರಟಿದ್ದೀವಿ ಕಂದ. ಹಾಸ್ಪಿಟಲ್ಗ? ಯಾಕೆ? ನನ್ನ ಮಾವನ್ ಸಿಸ್ಟರ್ಗೆ ಏನೋ ಹುಷಾರಿಲ್ದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನೋಡ್ಕೊಂಡು ಬರೋದಕ್ಕೆ ಹೋಗ್ತಿದೀವಿ. ಮಾವ, ಬಾವ ಮತ್ತೆ ಅರುಣ್ ಎಲ್ಲರೂ ಅಲ್ಲೇ ಇದ್ದಾರೆ. 24 ಗಂಟೆ ಮನೇಲಿದ್ರೆ ಬೋರ್ ಆಗತ್ತೆ ಅಂತಿದ್ಯಲ್ಲ, ಎಲ್ಲರೂ ಹೊರಗೆ ಹೋಗ್ತಿದೀವಿ. ನೀನೊಬ್ಳೇ ಇದ್ರೆ ಇನ್ನೂ ಬೋರ್ ಆಗೋದಿಲ್ವಾ? ಮನೇಲಿ ಯಾರು ಇರೋದಿಲ್ವಾ? ಇಲ್ಲ, ಅದಕ್ಕೆ ನೀನು ನಮ್ಮ ಜೊತೆ ಬರ್ತೀಯ ಅಂತ ಕೇಳ್ತಿದ್ದೀನಿ. ಸರಿ ಐಶ್ವರ್ಯ, 2 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀನಿ. ಓಕೆ. ನನಗಿವಾಗ ಝೂಮ್ ಮೀಟಿಂಗ್ ಇದೆ ಮಮ್ಮಿ, ಅದಕ್ಕೆ ಅಂತ ಬಂದೆ. ನಾನು ನಾಳೆ ಹೋಗಿ ಬರ್ತೀನಿ ಹಾಸ್ಪಿಟಲ್ಗೆ, ನೀವು ಹೋಗಿ ಬನ್ನಿ. ಸರಿನಪ್ಪ, ಶ್ಯಾಮನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಸಂಕ್ರಾಂತಿಗೆ ಬಂದಾಗ ಅವಳು ಕೂಡ ನಿನ್ನತ್ತೆನ ನೋಡಿದ್ಲಲ್ಲ, ಅವಳು ಕೂಡ ಬರ್ತೀನಿ ಅಂತಿದ್ದಾಳೆ. ಓಕೆ ಮಮ್ಮಿ, ಕರ್ಕೊಂಡು ಹೋಗಿ. ಏನ್ ಶ್ಯಾಮ ಇದೆಲ್ಲ? ನಾವು ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲಿ ಲೇಟ್ ಆಗತ್ತೆ ಅಂತ ಹೇಳಿದ್ರು ಅತ್ತೆ. ಹಸುವಾದ್ರೆ ನೀವು ತಿಂತೀರಲ್ಲ ಅಂತ. ಹಸುವಾಯ್ತು ಅಂದ್ರೆ ವೈದೇಹಿ ಅತ್ತಿಗೆ ಇರ್ತಾರಲ್ಲ, ಕೇಳ್ತೀನಿ ಬಿಡು. ವೈದೇಹಿ ಮಕ್ಳನ್ನ ಕರ್ಕೊಂಡು ಅವ್ರ ತಾಯಿ ಮನೆಗೆ ಹೋಗಿದ್ದಾಳಪ್ಪ. ಡೈರೆಕ್ಟ್ ಆಗಿ ಅಲ್ಲಿಂದ ಹಾಗೆ ಹಾಸ್ಪಿಟಲ್ಗೆ ಬರ್ತೀನಿ ಅಂತಂದ್ಲು. ಬೋರಮ್ಮ ಇರ್ಬೇಕಲ್ಲ? ಬೋರಮ್ಮ ಅವಳ ನೆಂಟ್ರ ಮನೇಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ಹೋಗಿದ್ದಾಳೆ. ಮನೆಯಲ್ಲಿ ನೀವೊಬ್ಬರೇ ಇರ್ತೀರಲ್ವಾ, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಎಲ್ಲ ಇಲ್ಲೇ ತಂದಿಡ್ತಿದ್ದೀನಿ. ಥ್ಯಾಂಕ್ ಯು. ಬನ್ನಿ ಅತ್ತೆ. ಅಂದ್ರೆ ಅಖಿಲ್ ಒಬ್ರೇ ಮನೇಲಿ ಇರ್ತಾರೆ ಅಂತಾಯ್ತು. ಈ ಅವಕಾಶನ ನಾನು ಮಿಸ್ ಮಾಡ್ಕೋಬಾರ್ದು. ರಂಜಿನಿ, ರೆಡಿನಾ? ಅಬ್ಬಾ, ಏನಾಯ್ತು? ಸಡನ್ ಆಗಿ ತಲೆನೋವು ಶುರುವಾಯಿತು. ಏನಮ್ಮ, ಏನಾಯ್ತು? ಏನಿಲ್ಲ ಮೇಡಮ್, ಆ್ಯಕ್ಚುಲಿ ನಾನು ಕೂಡ ನಿಮ್ಮ ಜೊತೆ ಬರಬೇಕು ಅಂದ್ಕೊಂಡಿದ್ದೆ, ಆದರೆ ಸಡನ್ ಆಗಿ ತಲೆನೋವು ಶುರುವಾಯಿತು. ಬಾ, ಇಷ್ಟೊಂದು ತಲೆನೋವಿರುವಾಗ ಹೊರಗೆ ಯಾಕೆ ಬರ್ತೀಯಮ್ಮ? ನೀನು ಮನೇಲೇ ಇರು, ನಾವು ಹೋಗಿ ಬರ್ತೀವಿ. ಸರಿ ಮೇಡಮ್. ಈ ಮೇಡಮ್ ಏನು ಇದ್ದಕ್ಕಿದ್ದ ಹಾಗೆ ತಲೆನೋವಂತಿದ್ದಾರೆ? ಅತ್ತೆ, ಒಂದು ನಿಮಿಷ, ಅವ್ರಿಗೆ ಫ್ಲಾಸ್ಕಲ್ಲಿ ಟೀ ಮಾಡಿಟ್ಟಿರೋ ವಿಷಯನ ಹೇಳೋಕೆ ಮರ್ತೆ. ಹೋಗಿ ಹೇಳಿ ಬರ್ತೀನಿ, ಒಂದು ನಿಮಿಷ. ಇದು ಅಖಿಲ್ಗೋಸ್ಕರ ಬಂದಿರೋ ತಲೆನೋವು ಅನ್ನಿಸ್ತಿದೆ. ಅಖಿಲ್ ಬಗ್ಗೆ ಇವಳಿಗಿನ್ನೂ ಗೊತ್ತಿಲ್ಲ. ಇವಳ ತಲೆನೋವನ್ನ ಹೇಗೆ ಹೋಗಿಸ್ಬೇಕೋ ಹಾಗೆ ಹೋಗಿಸ್ತಾನೆ. ಇನ್ನು ಲೈಫಲ್ಲೇ ಅಖಿಲ್ ತಂಟೆಗೆ ಹೋಗಲ್ಲ. ಹಾಂ ರೀ, ಇಲ್ಲಿ ನೋಡಿ. ಏನ್ ಶ್ಯಾಮ? ಏನಿಲ್ಲ, ಕಿಚನಲ್ಲಿ ಫ್ಲಾಸ್ಕಲ್ಲಿ ಟೀ ಇದೆ. ಆ ವಿಷಯ ನಿಮ್ಗೆ ಹೇಳಕ್ ಮರ್ತಿದ್ದೆ. ಪರವಾಗಿಲ್ಲ ಶ್ಯಾಮ, ನಾನು ತಗೋತೀನಿ. ನಿಮ್ಗೇನಾದ್ರೂ ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ, ನಾನು ತಕ್ಷಣ ಹೊರಡ್ತೀನಿ. ಸರಿ ಬಿಡು ಶ್ಯಾಮ, ನನಗೇನು ತೊಂದರೆ ಆಗಲ್ಲ ಬಿಡು.
ನೀನು ಹೋಗ್ಬಿಟ್ ಬಾ. ಸರಿ ರೀ, ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ. ಓಕೆ, ಮಾಡ್ತೀನಿ ಬಿಡು. ಬನ್ನಿ ಅತ್ತೆ, ಹೊರಡೋಣ. ಆಯ್ತಮ್ಮ, ಹುಷಾರಮ್ಮ, ಹೊರಡೋಣ. ನನಗಿಂತ ಅವಕಾಶ ಮತ್ತೆ ಇನ್ಯಾವತ್ತೂ ಸಿಗಲ್ಲ. ಇದನ್ನ ನಾನು ಬಳಸ್ಕೋಬೇಕು. ಅಖಿಲ್ನ ನನ್ನ ಬುಟ್ಟಿಗೆ ಹಾಕೋಬೇಕು. ಅಖಿಲ್ಗೆ ಕತ್ಲಿನ ಭಯ ಇದೆ ಅಂದ್ಲಲ್ಲ ಐಶ್ವರ್ಯ, ಅದನ್ನೇ ಅಡ್ವಾಂಟೇಜ್ ಮಾಡ್ಕೋತೀನಿ. ಈ ಇನ್ವರ್ಟರ್ ಕನೆಕ್ಷನ್ ಮೇನ್ಸ್ ಆಫ್ ಮಾಡಿದ್ರೆ ಕತ್ಲಲ್ಲಿ ಹೆದರಿ ಕೂಗ್ತಾನೆ ಹೀರೋ. ಮಮ್ಮಿ ಮಮ್ಮಿ ಮಮ್ಮಿ, ಎಲ್ಲಿದ್ದೀರಾ ಮಮ್ಮಿ? ಶ್ಯಾಮ ಶ್ಯಾಮ ಶ್ಯಾಮ, ಎಲ್ಲಿದೆಯಾ ಶ್ಯಾಮ? ಮಮ್ಮಿ, ಶ್ಯಾಮ ಶ್ಯಾಮ ಶ್ಯಾಮ, ಎಲ್ಲಿದೆಯಾ ಶ್ಯಾಮ? ಶ್ಯಾಮ ಶ್ಯಾಮ, ಎಲ್ಲಿದೆಯಾ? ಅತ್ತೆ, ಬೇಗ ಹೋಗೋಣ ಅತ್ತೆ, ಅವರೊಬ್ಬರೇ ಮನೇಲಿದ್ದಾರೆ. ಆಗ್ಲಿ ಶ್ಯಾಮ, ಡ್ರೈವರ್ ಬೇಗ ಹೋಗು. ಓಕೆ ಮೇಡಮ್. ಇವಳು ಗಂಡ ಆ ರಂಜಿನಿ ಬಲೆಗೆ ಬಿದ್ರೆ ಅಂತ ಇವಳಿಗೆ ಭಯ, ಅದಕ್ಕೆ ಇಷ್ಟೊಂದು ಹೆದರ್ತಿದ್ದಾಳೆ. ಮಮ್ಮಿ ಮಮ್ಮಿ ಮಮ್ಮಿ, ಎಲ್ಲಿದ್ದೀರಾ ಮಮ್ಮಿ? ಶ್ಯಾಮ ಶ್ಯಾಮ ಶ್ಯಾಮ, ಬಂದ್ಬಿಟ್ಯಾ ಶ್ಯಾಮ? ಕತ್ಲೆ ಶ್ಯಾಮ, ಕತ್ಲೆ ಶ್ಯಾಮ. ಶ್ಯಾಮ, ಬಂದ್ಬಿಟ್ಯಾ? ಹಾ, ಬಂದೆ. ನಾನು ಬಂದಿದ್ದೀನಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಗೊತ್ತು ಶ್ಯಾಮ, ನೀನು ಬರ್ತೀಯ ಅಂತ. ನನ್ನ ಭಯ ಹೋಗ್ಸೋದಕ್ಕೆ ಅಂತ ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಬಂದೆ. ನಾನು ನಿಮ್ಮ ಭಯನ ಓಡಿಸ್ತೀನಲ್ಲ. ಶ್ಯಾಮ, ಲೈಟ್ ತಗೊಂಬ, ಟಾರ್ಚ್ ಲೈಟ್ ತಗೊಂಬ ಶ್ಯಾಮ. ಕತ್ಲಿಗೆ ಭಯ ಆಗ್ತಿದೆ ಶ್ಯಾಮ. ಲೈಟ್ ತಗೊಂಬ ಶ್ಯಾಮ. ಲೈಟ್ ಯಾಕಬೇಕು? ನಾನು ಇದೀನಲ್ಲ. ಆದರೂ ಭಯ ಆಗ್ತಿದೆ ಶ್ಯಾಮ. ಶ್ಯಾಮ, ನಂಗೆ ಭಯ ಆಗ್ತಾ ಇದೆ. ಭಯ ಆಗ್ತಿದ್ರೆ ನನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ನಿಮ್ಮ ಭಯ ಎಲ್ಲ ಹೋಗುತ್ತೆ. ಇದೇನು ಅಕ್ಕಪಕ್ಕ ಎಲ್ಲ ಕರೆಂಟ್ ಇದೆ ಅಲ್ವಾ? ನಮ್ಮನೇಲಿ ಮಾತ್ರ ಹೋಗಿದೆ. ಅವ್ರು ಎಷ್ಟು ಭಯ ಪಡ್ತಿರ್ತಾರೋ ಏನೋ. ರೀ ಕಂದ, ಅಖಿಲ್ ಅವ್ರಿಗೆ ತುಂಬಾ ಭಯ ಆಗ್ತಿರ್ಬೇಕು. ರೀ ರೀ ಮಗ್ನೆ, ಅಖಿಲ್ ಅಖಿಲ್ ಎಲ್ರೂ ಲೈಟ್ಸ್ ಆನ್ ಮಾಡಿ. ಕಂದ, ಅಖಿಲ್
ಇದು ಖಂಡಿತ ಆ ರಂಜನಿ ಕೆಲಸನೇ ಆಗಿರುತ್ತೆ. ಮೇನ್ಸ್ ಇನ್ವರ್ಟರ್ ಎರಡನ್ನೂ ಆಫ್ ಮಾಡಿರ್ತಾಳೆ. ಹೋಗಿ ನೋಡ್ತೀನಿ.